ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ರಿಗೂ ಏನನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಕಸ್ಮಾತ್ ನಿಮ್ಗೆ ಏನಾದ್ರೂ ಕ್ಲೋಸ್ ನೆಕ್ ನಾನು ಇದ್ರ ಕಟಿಂಗ್ ಸ್ಟಿಚಿಂಗ್ ಎರಡನ್ನೂ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದ್ರೆ ನಿಮ್ಗೆ ಯಾರಾದ್ರೂ ಹಾಕಿ ಅಂದ್ರೆ ನಾನು ಅದನ್ನ ಬೇಕಾದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಹಾಕ್ತೀನಿ, ಅದರ ವಿಡಿಯೋ ಲಿಂಕ್ ಅನ್ನ ಹಾಕ್ತೀನಿ. ಫಸ್ಟ್ ವಿಡಿಯೋ ಲಿಂಕ್ ಅನ್ನ ಹಾಕಿರ್ತೀನಿ ನೋಡಿ. ನಾನು ಇದನ್ನ ಏನ್ ಕಟಿಂಗ್ ಸ್ಟಿಚಿಂಗ್ ತೋರಿಸಿದ್ದೆ, ಬ್ಯಾಕ್ ಅಲ್ಲಿ ನಾನು ಹಾಫ್ ಇಂಚ್ ಹೈಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಬ್ಯಾಕ್ ಅಲ್ಲಿ ಇಲ್ಲಿಂದ ಹೈಟ್ ಮಾಡ್ಕೊಂಡಿದ್ದೀನಿ, ಡೌನ್ ಮಾಡಿಲ್ಲ, ಕಟ್ ಮಾಡೋದಕ್ಕಿಂತ ಹೈಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಅಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಕವರ್ ಆಗಿದೆ. ಆ ತರ ಎಲ್ಲೂ ಒಂದು ಚೂರು ಕೂಡ ನೋಡಿ ಫುಲ್ಲು ಮೇಲ್ಗಡೆಗೆ ಬಂದಿದೆ. ಈ ತರ ಕಟಿಂಗ್ ಸ್ಟಿಚಿಂಗ್ ತೋರಿಸಿದ್ದೆ. ಇನ್ನೊಂದು ನಾನು ಗ್ರೀನ್ ಕಲರ್ದನ್ನ ತೋರಿಸಿದ್ದೆ ಕಟಿಂಗ್ ಸ್ಟಿಚಿಂಗ್. ಇದು ಕೂಡ ಪ್ಲೈನ್ ಬ್ಲೌಸ್, ಲೈನಿಂಗ್ ಬ್ಲೌಸ್ ಅಲ್ಲ, ಇದು ವಿತೌಟ್ ಲೈನಿಂಗ್ ಪ್ಲೈನ್ ಬ್ಲೌಸ್. ತುಂಬಾನೇ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಎಲ್ಲೂ ಕೂಡ ಟೈಟ್ ಅನ್ಸ್ತಾ ಇಲ್ಲ. ಬ್ಯಾಕ್ ಆಗಿರ್ಬೋದು ನೋಡಿ, ಬ್ಯಾಕ್ ಅಲ್ಲಿ ಎಲ್ಲೂ ಕೂಡ ರಿಂಕಲ್ಸ್ ಆ ತರ ಏನು ಬರ್ತಾ ಇಲ್ಲ. ನಾವು ಉದ್ದ ತೋಳು ಇಟ್ಕೊಂಡ್ರು ಕೂಡ ನಾವು ಇಷ್ಟು ಫ್ರೀ ಆಗಿ ಇರ್ಲೇಬೇಕು. ಯಾಕಂದ್ರೆ ಇದು ಬಂದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಮ್ ಕೈಯಾಡ್ಸೋದಕ್ಕೆಲ್ಲ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ನೋಡಿ ಇಷ್ಟು ಬೇಕೇ ಬೇಕು. ಮತ್ತೆ ಇನ್ನೊಂದು, ಯಾವುದೇ ಸಪೋರ್ಟ್ ಇಲ್ಲ ಬ್ಲೌಸ್ಗೆ ಅಂದಾಗ ಒಂದು ಈ ತರ ರಿಂಕಲ್ಸ್ ಗಳು ಒಂದೊಂದು ಬಂದೇ ಬರ್ತವೆ ಫ್ರೆಂಡ್ಸ್. ನಾವೇನು ಮಾಡಕ್ಕಾಗಲ್ಲ, ಬಟ್ಟೆ ಸ್ಮೂತ್ ಇರುತ್ತಲ್ವಾ, ಹಂಗಾಗಿ ಅಷ್ಟು ಇಲ್ದಂಗೆ ಏನಾದ್ರು ನಾವು ಈ ತರ ಏನಾದ್ರು ಮಾಡಿದ್ವಿ ಅಂದ್ರೆ ನೋಡಿ, ಹಿಂಗ್ ಎತ್ತದಾಗ ಆಟೋಮೆಟಿಕಲಿ ಇಲ್ಲಿ ಟೈಟ್ ಅನ್ಸುತ್ತೆ, ಇಲ್ಲಿ ಟೈಟ್ ನೋಡಿ, ಇಲ್ಲಿ ಟೈಟ್ ಆಗುತ್ತೆ ನಮ್ಗೆ. ಅವಾಗ ಫ್ರೀ ಆಗಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ನಾವು ಕೊಡ್ಲೇಬೇಕು, ಬಟ್ಟೆನ ಕೊಡ್ಲೇಬೇಕು. ಕೈ ಆಡ್ಸೋದಿಕ್ಕಾಗಿರ್ಬೋದು, ಅಕಸ್ಮಾತ್ ನಾವ್ ಇವನ್ನೆಲ್ಲ ಏನು ಹೊಲ್ಕೊಂತೀವಿ ಡೈಲಿ. ಈಗ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ನೆಕ್ ಮತ್ತೆ ಸ್ಲೀವ್ ಲೆಂತ್ ಉದ್ದ ಇರೋದು ಆ ತರದ್ದೇ ಸ್ಟಿಚ್ ಮಾಡ್ಕೊಂಡಿದೀನಿ. ಮುಂಚೆ ಎಲ್ಲ ತುಂಡ ತೋಳು ಬ್ಯಾಕ್ ತುಂಬಾ ಡೀಪ್ ಈಗಲೂ ಇಟ್ಕೊಂಡಿದೀನಿ, ತುಂಬಾ ಡೀಪ್ ಇಟ್ಕೊಂತೀನಿ. ಆದ್ರೆ ಕ್ಲೋಸ್ ನೆಕ್ ಏನೋ ಒಂಥರ ಲುಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ ಒಂದು ಸ್ವಲ್ಪ ತುಂಬಾ ಡೀಪ್ ಎಲ್ಲ ಬ್ರಾಡು ಡೀಪ್ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಇಷ್ಟನ್ನ ಮಾತ್ರನೇ ಕೊಟ್ಕೊಂಡಿದೀನಿ ರೌಂಡ್ ಶೇಪ್. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಐತೆ. ಇದು ಡೀಸೆಂಟ್ ಸೈಜ್ ಅನ್ಬಿಟ್ಟು ಫ್ರಂಟ್ ಅಲ್ಲಿ ನಾನು 7 ಇಂಚಸ್ ಅನ್ನ ಡೀಪ್ ಅನ್ನ ಇಟ್ಟಿದ್ದೀನಿ, 7 ಇಂಚಸ್ ಇಟ್ಟಿದ್ದೀನಿ. ಶೋಲ್ಡರ್ ಬಂದ್ ರೆಡಿ 3 ಇಂಚ್ ಇದೆ ಅಷ್ಟೇನೆ, ಇನ್ ಜಾಸ್ತಿ ಇಲ್ಲ. ನೀವು ಬೇಕು ಅಂದ್ರೆ ಇನ್ನೂ ಅಗಲ ನೆಕ್ ಅನ್ನ ಅಗಲ ಇಟ್ಕೊಬಹುದು. ನಾನು ಇನ್ನೊಂದು ಗ್ರೀನ್ ಕಲರ್ದು ಬ್ಲೌಸ್ ಏನಿದೆ ಅದ್ರೊಳಗೆ ಸ್ವಲ್ಪ ಅಗಲ ಮಾಡ್ಕೊಂಡಿದೀನಿ, ನೆಕ್ಕಿಂದ ಅಗಲ ಮಾಡ್ಕೊಂಡಿದೀನಿ ಅನ್ಸ್ತು. ಅಷ್ಟೊಂದೆಲ್ಲ ಅಗಲ ಬೇಡ, ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಇದನ್ನ ಕಡಿಮೆ ಮಾಡಿದೆ. ಒಂದು 4-5 ಬ್ಲೌಸ್ ಅನ್ನ ನಾನು ಕ್ಲೋಸ್ ನೆಕ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದೈತೆ ಕ್ಲೋಸ್ ನೆಕ್. ಏನಂದ್ರೆ ನಾವು ಅಫಿಷಿಯಲ್ ತರ ಈಗೆಲ್ಲ ನರ್ಸ್ಗಳಾಗಿರ್ಬೋದು ಮತ್ತೆ ಈ ಟೀಚರ್ಸ್ಗಳಾಗಿರ್ಬೋದು ಎಲ್ಲಾನು ಕೂಡ ಈಗ ಕ್ಲೋಸ್ ನೆಕ್ ಹೇಳ್ತಾರೆ. ಯೂನಿಫಾರ್ಮ್ ಅಂದ್ಬಿಟ್ಟೆ ಮಾಡ್ಬಿಟ್ಟಿರ್ತಾರೆ ಕ್ಲೋಸ್ ನೆಕ್. ನಿಮ್ಗೆ ಏನಾದ್ರೂ ಅಕಸ್ಮಾತ್ ಬೇಕಾದ್ರೆ ಈ ಕ್ಲೋಸ್ ನೆಕ್ ಪ್ಯಾಟ್ರನ್ ಬಂದು 4 ಸೈಜ್ ಸಿಗುತ್ತೆ ಫ್ರೆಂಡ್ಸ್ ನಿಮ್ಗೆ. 36, 38, 40 ಮತ್ತೆ 42 ಅಷ್ಟೇ 4 ಸೈಜ್ ಸಿಗುತ್ತೆ. ಬೇಕು ಅಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಸೈಜ್ 36 ಮತ್ತೆ 36, 38 ಅಂದ್ರೆ 36, 38 ಅನ್ನ ನಾನು 14 ಇಂಚು ಬ್ಲೌಸ್ ಲೆಂತ್ ಕೊಡ್ತಾ ಇದ್ದೀನಿ. ಬ್ಯಾಕ್ ಅಲ್ಲಿ ತುಂಬಾ ಉದ್ದ ಆದ್ರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಮೀಡಿಯಂ ಆಗಿದ್ರೆ ಸಾಕಾಗುತ್ತೆ. 40 ಮತ್ತೆ 42 ನಾನು 14.5 ಅಥವಾ 15 ಇಂಚ್ಗೆ ಬ್ಯಾಕ್ ಅಲ್ಲಿ. ಫ್ರಂಟ್ ಅಲ್ಲಿ ಮಾತ್ರ ನಾವು ನಾರ್ಮಲ್ ಏನ್ ತಗೊಂತೀವೋ ಅದನ್ನೇ ತಗೊಬೇಕು ಫ್ರೆಂಡ್ಸ್. ಫ್ರಂಟ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಾನು ಉದ್ದ ಏನ್ ತಗೊಂತೀನಿ ಇದು ಬೆಡ್ ಪಟ್ಟಿ ನೋಡಿ, ಇಲ್ಲಿ ಬಂದು ಕೂತಿದ್ದೆ ಚೆಸ್ಟ್ ಇಂದ ಕೆಳಗಡೆಗೆ, ಇದೇ ತರ ನಾನು ಕಟ್ ಮಾಡಿ ಕೊಡ್ತೀನಿ. ನಿಮ್ಗೆ ಬೇಕು ಅಂದ್ರೆ ಅಕಸ್ಮಾತ್ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ನಾವು ಈ ಪ್ಯಾಟ್ರನ್ ಏನ್ ಕ್ಲೋಸ್ ನೆಕ್ ಪ್ಯಾಟ್ರನ್ ಬೇಕು, ಇದಕ್ಕೆ ನಾರ್ಮಲ್ ತರ ಆರ್ಮೋಲ್ ತೆಗಿಯಂಗಿಲ್ಲ ಫ್ರೆಂಡ್ಸ್, ಬೇರೆನೆ ಇರುತ್ತೆ. ನೆಕ್ ಆಗಿರ್ಬೋದು, ಆರ್ಮೋಲ್, ಶೋಲ್ಡರ್ ಎಲ್ಲ ಡಿಫ್ರೆಂಟ್ ಆಗಿ ನಾವು ಕಟಿಂಗ್ ಮಾಡಬೇಕು. ಹಂಗಾಗಿ ನಾನು ಬೇಕು ಅಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇದು ಬಂದು ಒಂದ್ ಸೆಟ್ ಬಂದು ಜಾಸ್ತಿ ಆಯ್ತಲ್ಲ, ಖಂಡಿತ ಜಾಸ್ತಿ ಇಲ್ಲ. ಅದು ಒಂದು ಶೀಟ್ ಬಂದು 130 ರೂಪೀಸ್ ಇರುತ್ತೆ, 130 ರೂಪಾಯಿ. ಮತ್ತೆ ಕವರ್ ನಾವೇನು ಕೊರಿಯರ್ ಮಾಡ್ತೀವಿ ಅದ್ರ ಕವರ್ದು 15 ರೂಪಾಯಿ ಇರುತ್ತೆ. ಮತ್ತೆ ತೂಕ ಏನ್ ಹಾಕ್ತಿವಿ ಅದು 45 ರೂಪೀಸ್ ತಗೊಂತಾರೆ ಸ್ಪೀಡ್ ಪೋಸ್ಟ್. ಎಲ್ಲ ಸೇರಿದ್ರೆ ನಾನು 400 ರೂಪೀಸ್ ಏನೇ ಹೇಳಿದ್ದೀರಾ, ಅದ್ರ 200 ರೂಪೀಸ್ ಅಲ್ಲೇ ಹೋಗುತ್ತೆ. 200 ರೂಪೀಸ್ ಅಷ್ಟೇ ನನಗೆ ಸಿಗೋದು. ನೀವು ಜಾಸ್ತಿ ಐತ ಅನ್ಕೊಂಬೇಡಿ. ಇದನ್ನ ನೀವು 36 ಇದೆ ಸುತ್ತಳತೆ ತಗೊಂಡ್ರೆ 2 ಸೈಜ್ಗೆ ನೀವು ಅಡ್ಜಸ್ಟ್ ಮಾಡ್ಕೊಬಹುದು.
ಆರಾಮಾಗಿ 3 ಸೈಜ್ಗೆ 35 ಮಾಡ್ಕೊಬಹುದು, 36 ಪರ್ಫೆಕ್ಟ್ ಆಗಿರುತ್ತೆ, 37ಗೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರಾಯ್ತು. ನೀವು ಒಂದ್ ಸ್ವಲ್ಪ ಏನ್ ನಾವು ಅಳತೆ ತಗೋತೀವಿ ಅದ್ರಲ್ಲಿ ಒಂದ್ 1/4 ಇಂಚು ನಾನು ಏನು ಸೇಮ್ ಆಲ್ರೆಡಿ ಎಕ್ಸ್ಟ್ರಾ ಇಟ್ಕೊಟ್ಟಿರ್ತೀವಲ್ವ ನಾವು, ಹಂಗಾಗಿ ನೀವು ಏನ್ ಚೆಸ್ಟ್ ಬರುತ್ತೆ 4ನೇ ಒಂದ್ ಭಾಗ ಅಷ್ಟನ್ನ ಇಟ್ಕೊಂಡ್ರೆ ಈ 3 ಅಡ್ಜಸ್ಟ್ ಮಾಡ್ಬೋದು. 38 ಅಷ್ಟೇನೆ. 37ಗೆ ನೀವು ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕಾಗತ್ತೆ ಅಷ್ಟೇ ಇರೋ ಅಳತೆಯಲ್ಲಿ. 38 ಪರ್ಫೆಕ್ಟ್ ಆಗಿರುತ್ತೆ. 39ಗೂ ಕೂಡ ಆರಾಮಾಗಿ ನೀವು ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಆ ತರ ಈ ಒಂದು ಸೈಜ್ ಏನಾದ್ರು ಅಕಸ್ಮಾತ್ ಎಲ್ಲರೂ ಒಂದೊಂದ್ ಸೈಜ್ ತಗೊಂಡ್ರೆ ಸಾಕಾಗತ್ತೆ. ಒಂದ್ ಸೈಜ್ ತಗೊಂಡ್ರಿದ್ರೆ 3 ಸೈಜ್ಗೆ ನೀವು ಅಡ್ಜಸ್ಟ್ ಮಾಡಬಹುದು. 40 ತಗೊಂಡ್ರೆ 41 ಮಾಡ್ಬೋದು, 40ಗೆ 39ಗೂ ಮಾಡ್ಕೊಬಹುದು, 42 ಅಷ್ಟೇ 41, 42, 43 ಹಿಂಗ್ ಮಾಡ್ಕೊಬಹುದು. ನೀವು ಒಂದೊಂದ್ ಸೈಜ್ ತಗೊಂಡ್ರೆ ನಿಮಗೆ ರಿಲೇಟಿವ್ ಹತ್ರದಲ್ಲಿ ಏನಿರ್ತೀರಾ ಆ ಸೈಜು ಅದನ್ನ ತೆಗೆದುಕೊಂಡಿಟ್ಕೊಳ್ಳಿ. ನಿಮ್ಗೆ ಓನ್ ಆಗಿ ಏನಾದ್ರು ಸ್ಟಿಚ್ ಮಾಡ್ಕೊಬೇಕು ಈ ತರದ್ದು ಅಂದ್ರೆ ಆರಾಮಾಗಿ ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಬಹುದು. ಅಷ್ಟೇ ಫ್ರೆಂಡ್ಸ್ ಹೇಳೋದಿತ್ತು. ಈ 4 ಸೈಜ್ ಸಿಗುತ್ತೆ. 4 ಸೈಜ್ 400 ರುಪೀಸ್ ಇರುತ್ತೆ. ಸ್ಪೀಡ್ ಪೋಸ್ಟೇ ಮಾಡ್ತೀನಿ ನಾನು. ನಿಮ್ಮ ಏನು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಆ ನಂಬರ್ಗೆ ನೀವು ಇದನ್ನ ಮಾಡಿ. ಮತ್ತೆ ಇದರ ಕಟಿಂಗ್ ಸ್ಟಿಚಿಂಗು ಕೂಡ ನಾನು ಇದ್ರಲ್ಲಿ ಹಾಕಿರ್ತೀನಿ, ಯಾವ್ದ್ರಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.